ಆ ಹಳೆ ಕಾಲದಲ್ಲಿ, ಈಗಿನ ಕಾಲನೂ ಅಷ್ಟೇ, ಹಳೆ ಕಾಲ ಯಾವುದೂ ಇಲ್ಲ. ನಾವೆಲ್ಲಿದ್ದೀವೋ ಅದೇ ಹಳೆ ಕಾಲ. ನಾವು ಯಾವ ಪ್ರಪಂಚದಲ್ಲಿ ಇದ್ದೀವೋ ಅದು ಹಳೆ ಕಾಲ. ಸೊ ಯಾವ ಪ್ರಪಂಚ ನಮ್ಮ ಬುದ್ಧಿ ಮನಸ್ಸಿನಲ್ಲಿ ಓಡುತ್ತೋ ಅದು ಹಳೆ ಕಾಲ. ಒಂದು ಸಲ ನೀವು ಈ ಕುಂಭಕ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ಯು ಆರ್ ಕಮಿಂಗ್ ಟು ದ ಪ್ರೆಸೆಂಟ್ ಏಜ್. ಅದಕ್ಕೆ ಸಿಂಪಲ್ ಟೆಕ್ನಿಕ್. ಅದು ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಇನ್ ದ ಬಾತ್ರೂಮ್. 2 minutes, 3 minutes, if you can have your time in the bathroom. ಸ್ನಾನ ಮಾಡ್ತಾ ಹಾಗೆ ಒಂದು 5 ನಿಮಿಷ ಕಣ್ಮುಚ್ಕೊಂಡು ನಿಂತ್ಕೊಳ್ಳಿ. ಇಲ್ಲ ಒಂದು ಸ್ಟೂಲ್ ಇದ್ದರೆ ಸ್ಟೂಲಲ್ಲಿ ಒಂದು ಸ್ವಲ್ಪ ಕೂತ್ಕೊಳ್ಳಿ ಒಂದು 5 ನಿಮಿಷ. ಎಸ್ಪೆಷಲಿ ವಿತ್ ದ ಸೌಂಡ್ ಆಫ್ ರನ್ನಿಂಗ್ ವಾಟರ್. ಇಫ್ ಯು ಹ್ಯಾವ್ ವಾಟರ್ ಫೆಸಿಲಿಟಿ, ಸ್ವಲ್ಪ ಆ ನೀರಿನ ಶಬ್ದ, ದಟ್ ಗಿವ್ಸ್ ಯು ಟ್ರ್ಯಾಂಕ್ವಿಲಿಟಿ. ಈ ನಿಶ್ಶಬ್ದ ಸ್ಥಿತಿಗೆ ಏನಾಗಬೇಕು ಅಂದರೆ, ನೀರು ಇರಬೇಕು. ಯು ಶುಡ್ ಅಲೌ ದ ವಾಟರ್ ಟು ಫ್ಲೋ ಅರೌಂಡ್ ಯು. ಅದಕ್ಕೆ ನದಿನಲ್ಲಿ ಹೋಗ್ಬಿಟ್ಟು ನದಿನಲ್ಲೆಲ್ಲ ಕೂತ್ಕೊಂಡು ನದಿನಲ್ಲೆಲ್ಲ ದೇ ಯೂಸ್ ಟು ಡೂ ಆಲ್ ದಿಸ್. ಈಗ ಅದೆಲ್ಲ ಬಿಟ್ಬಿಡೋಣ. ನದಿನಲ್ಲಿ ಹೋಗೋಕ್ಕಾಗಲ್ಲ ಅನ್ನೋದು ಬೇರೆ. ಇನ್ ಕೇಸ್ ಇಫ್ ಯು ವಿಸಿಟ್ ವಾಟರ್ ಬಾಡಿ ಆರ್ ಅ ಫ್ಲೋಯಿಂಗ್ ವಾಟರ್ ಇನ್ ಅ ರಿವರ್, ಅಲ್ಲಿ ಸ್ವಲ್ಪ ಒಂದು 5 ನಿಮಿಷ ಕೂತ್ಕೊಂಡು, ಅದಕ್ಕೆ ಈ ಮಾಘ ಮಾಸದ ಸ್ನಾನ ಗೀನ ಎಲ್ಲ ಹೇಳ್ತಾಯಿದ್ರು. ನಾವು ಲಾಸ್ಟ್ ಇಯರ್ ಹಿಂದಿನ ವರ್ಷ ಎಲ್ಲ ಮಾಡಿದ್ವಿ. ದ ಹೋಲ್ ಪಾಯಿಂಟ್ ಇಸ್, ಈಗ ಮಾಘ ಮಾಸದ ಸ್ನಾನ ಏನು ಅನ್ನೋದು ವಿಶೇಷ ಏನು ಅಂದರೆ, ಒಂದು 5 ನಿಮಿಷ ಆ ನದಿನಲ್ಲಿ ಕೂತ್ಕೋಬೇಕು. ನದಿನಲ್ಲಿ ನಾವು ಕೂತ್ಕೊಂಡಾಗ ಏನಾಗುತ್ತೆ, ಹಳೆ ಪಳೆ ಕರ್ಮ ಎಲ್ಲ, ಸಿ ಅವರ್ ಹೋಲ್ ಲೈಫ್ ಈಸ್ ಅ ಬಂಡಲ್ ಆಫ್ ಕರ್ಮ. So, we are talking satsang, we talk about dharma. But first of all, have you understood karma? Unless and until nimge karma, you understand what is the effect of karma, you will not understand anything about dharma. Then you cannot even forget. You cannot even follow anything what we say, because we don't know karma, we don't know dharma. So that is the reason this karma occupies your intellect and it occupies your being. ನಮ್ಮ ಇರುವಿಕೆನಲ್ಲೇ ನಿಮ್ಮ ಕರ್ಮ ವರ್ಕ್ ಆಗುತ್ತೆ. ಎಲ್ಲೋ ಒಂದ್ಸಿನವೇ ಅಕೇಶ್ನಲ್ಲಿ ನಿಮಗೆ ಧರ್ಮ ಜ್ಞಾಪಕ ಬರುತ್ತೆ. ಆ ಧರ್ಮ ಜ್ಞಾಪಕ ಬಂದಾಗ, ಇದು ಮಾಡಬೇಕು, ಒಳ್ಳೇದು ಮಾಡಬೇಕು. ನಿಮ್ಮ ಪೂರ್ವಿಕರು ಹೇಳಿರ್ತಾರೆ, ನೀವು ಹೇಳಿರ್ತೀರ ನಿಮ್ಮ ಮಕ್ಕಳಿಗೆ, ಇಲ್ಲ ಒಳ್ಳೇದು ಮಾಡಪ್ಪ, ಇದು ಒಳ್ಳೇದು ಮಾಡಬೇಕು, ಇದು ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ತೀರಾ. ಬಟ್ ಯು ಡೋಂಟ್ ನೋ ದ ಎಫೆಕ್ಟ್ ಆಫ್ ವಾಟ್ ಈಸ್ ದೇರ್. ಇನ್ಫ್ಯಾಕ್ಟ್ ಟುಡೇ ಯು ಆರ್ ಸರ್ವೈವಿಂಗ್ ಬಿಕಾಸ್ ನಿಮ್ಮ ತಂದೆ ತಾಯಿ ಮಾಡಿದ್ದು ಧರ್ಮ. ನೀವು ಸಫರ್ ಆಗ್ತಿದ್ದೀರಾ ಹೇಗೆಂದರೆ, ತಂದೆ ತಾಯಿ ಮಾಡೋದನ್ನ ಗೊತ್ತಿಲ್ಲದೆ ಆಗಿರೋತಕ್ಕಂಥ ಕರ್ಮ. ಸೊ ಯು ಆರ್ ಸಫರಿಂಗ್ ಫಾರ್ ಧರ್ಮ ಆ್ಯಂಡ್ ಕರ್ಮ, ಬಟ್ ಯು ಡೋಂಟ್ ನೋ where does it originate. It originates in your heart, in your soul. And when it originates in your soul and your heart, it will only reflect in your body and into your brain. ಎಲ್ಲಿ ವರ್ಕ್ ಆಗುತ್ತೆ? ನಿಮ್ಮ ಬ್ರೈನಲ್ಲಿ ವರ್ಕ್ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ವರ್ಕ್ ಆಗುತ್ತೆ. ಟುಡೇ ನಿಮಗೆ ಯು ಆರ್ ನಾಟ್ ವೆಲ್ ಅಂತ ಏನಾದ್ರು ಮನಸ್ಸಿಗೆ ಬಂದರೆ, ಇಟ್ ಈಸ್ ಬಿಕಾಸ್ ನಿಮ್ಮ ಹಾರ್ಟಲ್ಲಿ ಕರ್ಮ ಉಳಿದಿದೆ, ನಿಮ್ಮ ಬ್ರೈನಲ್ಲಿ ಅದು ಪ್ರಾಂಪ್ಟ್ ಮಾಡುತ್ತೆ. ಯುವರ್ ಇಂಟೆಲೆಕ್ಟ್ ಹ್ಯಾಸ್ ಟು ಬಿ ಪ್ರಾಂಪ್ಟೆಡ್ ಬೈ ಕರ್ಮ. ಧರ್ಮ ಏನಾದ್ರು ಮಾಡಿದರೆ ಯು ಆರ್ ಸರ್ವೈವಿಂಗ್ ಟುಡೇ ಬಿಕಾಸ್ ಆಫ್ ಯುವರ್ ಧರ್ಮ, ನಿಮ್ಮ ಪೂರ್ವಿಕರ ಧರ್ಮ. ಇಟ್ಸ್ ಆಲ್ ಫೈನ್. ವೈ? ಬಿಕಾಸ್ ಸಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ we are a bundle of karma and dharma.
And more, this kind of a prompt from karma, it prompts your mind. It prompts your mind to go on the negative mode. ಕರ್ಮ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮೈಂಡ್ಗೆ ಪ್ರೇರೇಪಣೆ ಕೊಡ್ತಾ ಇರುತ್ತೆ, ಸರಿ ಇಲ್ಲ, ನಾನು ಸರಿ ಇಲ್ಲ, ಐ ಆಮ್ ನಾಟ್ ಓಕೆ, ಇಂಥವರು ಸರಿ ಇಲ್ಲ, ಇಂಥವರು ಸರಿ ಇಲ್ಲ, ಇವ್ರು ಮಾಡೋದು ತಪ್ಪು, ಇವ್ರು ಮಾಡೋದು ಸರಿ. ಇದನ್ನೆಲ್ಲ ಏನಾಗುತ್ತೆ, ಯು ಬಿಕಮ್ ವೆರಿ critical about your family, about your parents, about all your near and dear ones. Critical ಆಗ್ತೀರಾ, because your karma is working so much. If you can only understand what is dharma, then you understand. But nobody is bothered about dharma. ಯಾಕಂದರೆ 21,600 ಸಲ we breathe in and breathe out. So what is that nanoseconds of kumbhaka you have? Retention of breath. And normally every human being on the 2, 3 seconds, 4 seconds, they will have retention of breath. ಆ 2-3 ಸೆಕೆಂಡ್ ಎಷ್ಟು ಅವರಿಗೆ ನೆನಪು ಬರುತ್ತೋ ಆ 2-3 ಸೆಕೆಂಡ್ ಇಟ್ಕೊಂಡ್ರೆ ಸ್ವಲ್ಪ ಧರ್ಮದ ವಿಚಾರ ಎಲ್ಲ ನಿಮ್ಮ ಕಿವಿಗೆ ಬೆಳಕು ಶುರು ಆಗುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಇಂಟೆಲೆಕ್ಟು ನಿಮ್ಮ ಧರ್ಮನ ಪ್ರಾಂಪ್ಟ್ ಮಾಡ್ತಾ ಇರುತ್ತೆ. Your intellect prompts you, this is a very good action, so I should do it. And without you getting prompt from anywhere else, your karma will lead you to your ultimate destination. Dharma leads you into lot of positiveness in brain. And karma will make you suffer in your body, your action, and all that. So, ನಿಮ್ಮ intellect, whether your intellect is prompted by your own karma or is your intellect prompted by your own dharma. So, you question mark. You not question yourself. You have to find how you have to do karma and dharma. So, ದಿನಕ್ಕೆ ಒಂದು 15 ನಿಮಿಷ ಇಫ್ ಯು ಆರ್ ಟು ಬಿ ಯೋರ್ ಸೆಲ್ಫ್, ಒಂದು 15 ನಿಮಿಷ ನೀವು ಪಾಡಿಗೆ ನೀವು ಸುಮ್ಮನೆ ಕ್ವಯಟಾಗಿ ಕೂತ್ಕೊಳ್ಳಿ. ಏನಾದ್ರು ಒಂದು ನ್ಯೂಸ್ ಪೇಪರ್ ಇಟ್ಕೊಳ್ಳಿ, ಅಥವಾ ಯಾವುದಾದ್ರು ಒಂದು ಆರ್ಟಿಕಲ್ ಓದ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ರೀತಿಯಾದಂಥ ಈ ತತ್ವಗಳನ್ನ ನೋಡೋಕ್ಕೆ ಪ್ರಯತ್ನ ಮಾಡಿ. ಅದು ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಇಂಟೆನ್ಷನ್ ತೋರಿಸಿದ್ರೆ, ಓಹೋ ಇಲ್ಲ ನಾನು ಧರ್ಮ ಸ್ವಲ್ಪ ಫಾಲೋ ಮಾಡಬೇಕು, ಏನು ಅಂತ ವಿಚಾರ ಗೊತ್ತಿಲ್ಲ ನನಗೆ ಅಂತ ಹೇಳಿ ಯು ಬಿ ಓಪನ್ ಆಗಾದ್ರೆ ಮನಸ್ಸಲ್ಲಿ, ಇಲ್ಲಪ್ಪ ನನಗೆ ಏನೂ ಗೊತ್ತಿಲ್ಲ, ನಾನೊಂದು ಸ್ವಲ್ಪ ಧರ್ಮದಲ್ಲಿ ಇರೋಕ್ಕೆ ನಾನು ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಆ ಧರ್ಮ ಅನ್ನೋ ಲಾಕ್ ಓಪನ್ ಆಗುತ್ತೆ. ನಿಮ್ಮ ಉಸಿರು ಆ ಧರ್ಮದ ಒಳಗಡೆ 21,600 ಟೈಮ್ಸ್ ಆ ಆಕ್ಸಸ್ ಮಾಡೋಕ್ಕೆ ಶುರು ಆಗುತ್ತೆ. ಧರ್ಮದ ಆಕ್ಸಸ್, ನಿಮ್ಮ ಉಸಿರು, ಇಟ್ ಸ್ಟಾರ್ಟ್ಸ್ ಟಚಿಂಗ್ ದ ಧಾರ್ಮಿಕ್ ಪಾಯಿಂಟ್ಸ್ ಇನ್ ಯುವರ್ ಲೈಫ್. 10 ನಿಮಿಷ 5 ನಿಮಿಷ ಸಾಕು. 5 ನಿಮಿಷ ಕೂತ್ಕೊಂಡು ಸ್ನಾನ ಮಾಡಿ, ಸ್ನಾನ ಮಾಡದೇ ಇರಿ, ಏನೇ ಇರಲಿ ನೀವು ಪಾಡೆಗೆ ನೀವು ನಿಮ್ಮನ್ನು ನೀವು ಫಾಲೋ ಮಾಡ್ತಾ ಬನ್ನಿ. ಇಲ್ಲಿ ಜಸ್ಟ್ ಇದೆಲ್ಲ ವೆರಿ ವೆರಿ ನಾರ್ಮಲ್ ವೇ ಆಫ್ ಲೈಫ್. ಸೊ ಏನಾಗುತ್ತೆ, ಇಲ್ಲಾಂದರೆ ಸುಮ್ಮನೆ ಏನಾಗುತ್ತೆ, ವಾಟ್ ಟು ಡೂ, ಐ ಆಮ್ ಫೀಲಿಂಗ್ ವೆರಿ ಬೋರ್ಡ್ ಅಂತ ಅನ್ಸುತ್ತೆ. ಇಫ್ ಯು ಅಂಡರ್ಸ್ಟ್ಯಾಂಡ್, ಯು ಕೆನಾಟ್ ಬಿ ಬೋರ್ಡ್. Your life has to be only in karma or it has to be only in dharma. ಇನ್ನೇನು ಇದೇ ಇಲ್ಲ. There is no other option. You breathe in karma, you breathe out dharma, or you breathe in dharma and you breathe out karma. There is no other way you can do it. This is very important. Every day 5 minutes, 6 minutes,
And that I told you is meditation. That is meditation. ಅದೇ ಮೆಡಿಟೇಷನ್. ನೀವೇನು ದೊಡ್ಡ ಸಾಹಸ ಏನು ಮಾಡೋದು ಬೇಕಾಗಿಲ್ಲ ಮೆಡಿಟೇಷನ್ಗೆ. ಯು ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್. ಇಫ್ ಯು ಲುಕ್ ಎಟ್ ಆಲ್ ದೀಸ್ enlightened beings, only just observe your breath. Keep a watch out. Why? Because they tell you, they actually mislead you. In what way? If I tell you, just sit down and breathe in, breathe out properly, andaga, again you will not get any energy. People like us have to tell you, sumne breathe in, breathe out, observe your breath. Watch your mind generating energy. And as I keep telling you once again, when the mind has got this divine energy coming out through your intake and retake and the exhalation of your breath, intake, retention of the breath and exhalation. So intake, outtake, ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ then your brain, your breath comes out from the right hand side of the brain. Left hand side of the brain is normal activity. You think, you act very normally. But right hand side of the breath nalli, when you have inhalation along with exhalation, naturally the exhalation, all the ideas and all the thoughts come out only from the right hand side of the brain. So, ಏನಾಗುತ್ತೆ, when the right hand side of the brain ಅಲ್ಲಿ exhalation ಮಾಡ್ತಾ ಬಂದಾಗ automatically you will find lot of creative energy overtaking you. So sometimes you feel ಎಷ್ಟು ಕ್ರಿಯೇಟಿವ್ ಆಗಿ ಬರುತ್ತಲ್ಲ ಒಂದೊಂದ್ಸಲ ಐಡಿಯಾಸು ಥಾಟ್ಸ್ ಎಲ್ಲ. ಯಾಕೆ ಕ್ರಿಯೇಟ್ ಆಗಿ ಬರೋದು? ಯಾವಾಗಲೂ ದಿನ ಬರಲ್ಲ ಅಂತ ಅನ್ಸುತ್ತೆ ಅಂದಾಗ, ಯಾಕೆ ದಿನ ಬರಲ್ಲ ಅಂದರೆ ಬರಲ್ಲ, ಬಿಕಾಸ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫ್ರಾಮ್ ದಿ ಎನರ್ಜಿ ಕಮಿಂಗ್ ಫ್ರಾಮ್ ದ ರೈಟ್ ಹ್ಯಾಂಡ್ ಪೋರ್ಷನ್ ಆಫ್ ದ ಬ್ರೈನ್ ವಿಚ್ ಇಸ್ ಆಲ್ ಬಟ್ ಇಂಟೆಲೆಕ್ಟ್ ಪರ್ಸಾನಿಫೈಡ್. ಈ ಎಲ್ಲರ ಬ್ರೈನು ನಾವು ಅನಲೈಸ್ ಮಾಡಿದ್ರೆ, including by me, including all of you, every brain element is the same. But grasping power for you is different, for me it is different. What is the difference? Brain-wise, size-wise, cells-wise, we all have the same brain. But activation is more. To me, why it is activation more? Because I always get the input out from my right hand side of the brain. Because I don't allow other matter to occupy my right hand side of the brain. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.